ಫೈರ್ ಬ್ರ್ಯಾಂಡ್ ಆಟಗಾರ್ತಿ ಎಲ್ಲಿಸ್ ಪೆರಿ ಜೊತೆ ಗುಜರಾತ್ ಜೆಂಟ್ಸ್ ತಂಡವನ್ನ ಚೆಂಡಾಡಿದ್ದು ರಿಚಾ ಘೋಷ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ವಿಕೆಟ್ ಕಮ್ ಬ್ಯಾಟ್ಸ್ವುಮೆನ್ ಆಗಿ ರಿಚಾ ಘೋಷ್ ಕೇವಲ ಜೀಜಿ ವಿರುದ್ಧ ಮಾತ್ರ ಸಿಡಿಗುಂಡಿನಿಂದ ಅಬ್ಬರಿಸಿಲ್ಲ. ಈ ಯಂಗ್ ಪ್ಲೇಯರ್ ಕ್ರಿಕೆಟ್ ಕೆರಿಯರ್ ಕೇವಲ 16 ವಯಸ್ಸಲ್ಲೇ ಶುರುವಾಗಿತ್ತು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಶೈಲಿಯಲ್ಲಿ ಬ್ಯಾಟ್ ಬೀಸುವ ಈ ಹುಡುಗಿ ಕೂಡ ಸಚಿನ್ ವಯಸ್ಸಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ವಿಶೇಷ. ಆಕೆಯ ಬದುಕಿನ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿಚಾ ಘೋಷ್ ಪಶ್ಚಿಮ ಬಂಗಾಳದ ಸಿರಿಗುರಿಯಲ್ಲಿ 2003ರಲ್ಲಿ ಜನಿಸಿದ್ರು. ರಿಚಾಳ ತಂದೆ ಮನಬೇಂದ್ರ ಘೋಷ್ಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಸಿರಿಗುರಿಯ ಕ್ರಿಕೆಟ್ ಕ್ಲಬ್ ಪರವಾಗಿ ಕ್ರಿಕೆಟ್ ಆಡ್ತಿದ್ದ ಮನಬೇಂದ್ರ ಘೋಷ್ ಅವರು ಮಗಳನ್ನ ಆಕೆಯ 3ನೇ ವಯಸ್ಸಿನಿಂದಲೇ ತಾವು ಕ್ರಿಕೆಟ್ ಆಡುವ ಕಡೆಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅಚ್ಚರಿ ಅಂದ್ರೆ 4ನೇ ವರ್ಷಕ್ಕೆ ಕಾಲಿಡುವ ವೇಳೆಗೆ ಸ್ವತಃ ರಿಚಾ ಘೋಷ್ ಕೂಡ ಕ್ರಿಕೆಟ್ ಆಡಲು ಶುರು ಮಾಡಿದ್ಲು. ಹೀಗೆ ಅಪ್ಪನಿಂದ ಕ್ರಿಕೆಟ್ ಹುಚ್ಚು ಬೆಳೆಸಿಕೊಂಡಿದ್ದ ಪುಟಾಣಿ ರಿಚಾ ಘೋಷ್ ಚಿಕ್ಕ ವಯಸ್ಸಲ್ಲೇ ಕ್ರಿಕೆಟ್ನಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡಿದ್ಲು. ಹೀಗಾಗಿ ಪುಟಾಣಿ ರಿಚಾಳನ್ನ ಆಕೆಯ ಪೋಷಕರು ಕ್ರಿಕೆಟ್ ಕೋಚಿಂಗ್ಗೆ ಹಾಕಿದ್ರು. ಅಲ್ಲಿಂದ ನಂತರ ಏಜ್ ಗ್ರೂಪ್ ಕ್ರಿಕೆಟ್ ತಂಡಗಳಲ್ಲಿ ತನ್ನ ಭರ್ಜರಿ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದ ರಿಚಾ ನೋಡ್ತಿದ್ದಂತೆ ಬಂಗಾಳ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ್ರು. ಇದರ ನಡುವೆ ಒಂದು ವಿಷಯ ಹೇಳಲೇಬೇಕು. ಕ್ಲಬ್ ಪರ ಆಡ್ತಿದ್ದ ರಿಚಾಳ ತಂದೆ ಅಂಪೈರಿಂಗ್ ಕೆಲಸ ಶುರು ಮಾಡಿದ್ರು. ಆದ್ರೆ ಅದನ್ನ ಕೂಡ ಅವರಿಗೆ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಆಗಲಿಲ್ಲ. ಹಾಗಾಗಿ ಅಂಪೈರಿಂಗ್ ಬಿಟ್ಟು ಮಗಳ ಕೆರಿಯರ್ ಬಗ್ಗೆ ಫೋಕಸ್ ಮಾಡಿದ್ರು. 2016ರಲ್ಲಿ ಅಪ್ಪ ಅಂಪೈರಿಂಗ್ ಬಿಟ್ಟಾಗ ರಿಚಾಗೆ ಕೇವಲ 13 ವರ್ಷ. ಮುಂದಿನ 2 ವರ್ಷಗಳಲ್ಲಿ ಅಂದ್ರೆ 15ನೇ ವಯಸ್ಸಿನಲ್ಲಿ ಆಕೆ ಬಂಗಾಳ ತಂಡದ ಪರವಾಗಿ ಆಡಿದ್ಲು. ರಾಜ್ಯ ತಂಡಕ್ಕೆ ಆಯ್ಕೆಯಾದ ನಂತರ ಈ ಹುಡುಗಿ ಹಿಂತಿರುಗಿ ನೋಡ್ಲೇ ಇಲ್ಲ. ಕೇವಲ 16ನೇ ವಯಸ್ಸಿನಲ್ಲಿ ಟೀಂ ಇಂಡಿಯಾಗೆ ಆಯ್ಕೆ ಆಗುವ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ರು. ರಿಚಾಗೆ ಚಿಕ್ಕ ವಯಸ್ಸಿನಿಂದಲೂ ಸಚಿನ್ ತೆಂಡೂಲ್ಕರ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅಂತಹ ರಿಚಾಗೆ ಕ್ರಿಕೆಟ್ ಬದುಕಿನಲ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ರೀತಿಯಲ್ಲೇ ದಾಖಲೆ ಮಾಡುವ ಅವಕಾಶ ಸಿಕ್ಕಿತ್ತು. ಸಚಿನ್ ತೆಂಡೂಲ್ಕರ್ ರೀತಿಯಲ್ಲೇ 16ರ ಹರೆಯದಲ್ಲಿ ಟೀಂ ಇಂಡಿಯಾದ ಜೆರ್ಸಿ ತೊಟ್ಟು ಭಾರತ ತಂಡದ ಪರವಾಗಿ ಆಡಿದ್ರು. ಸಚಿನ್ ಜೊತೆಗೆ ಆಕೆಯ ಬಾಲ್ಯದ ಇನ್ನೋರ್ವ ಹೀರೋ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ. MS ಧೋನಿ ರೀತಿಯಲ್ಲೇ ರಿಚಾ ಕೂಡ ವಿಕೆಟ್ ಕೀಪಿಂಗ್ ಅನ್ನ ಶ್ರದ್ಧೆಯಿಂದ ಕಲಿತುಕೊಂಡ್ರು. ಜೊತೆಗೆ ಧೋನಿ ರೀತಿಯಲ್ಲೇ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಬಾಲ್ ಅನ್ನ ಬೌಂಡರಿ ಲೈನ್ ದಾಟಿಸೋದು ರಿಚಾ ಸ್ಪೆಷಾಲಿಟಿ. ಇದನ್ನ ಆಕೆ ತಾನು ಆಡಿದ 3ನೇ ಅಂತಾರಾಷ್ಟ್ರೀಯ ಪಂದ್ಯದಲ್ಲೇ ಪ್ರೂವ್ ಮಾಡಿದ್ರು. ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಪಂದ್ಯದಲ್ಲಿ 26 ಎಸೆತಗಳಲ್ಲಿ 36 ರನ್ ಸ್ಫೋಟಿಸಿ ಮಿಂಚಿದ್ರು. ಇದಾದ ನಂತರ T20ಯಲ್ಲೂ ಸೆಲೆಕ್ಟ್ ಆದ ರಿಚಾ ಸ್ಫೋಟಕ ಆಟದ ಮೂಲಕವೇ ಗಮನ ಸೆಳೆಯುತ್ತಿದ್ದಾರೆ. ಕ್ರಿಕೆಟ್ ಜೊತೆಗೆ ಸಮಾಜ ಸೇವೆಯಲ್ಲೂ ರಿಚಾ ಗುರುತಿಸಿಕೊಂಡಿದ್ದಾರೆ. ಕೋವಿಡ್-19 ಸಮಯದಲ್ಲಿ ಈ ಹುಡುಗಿ ಪಶ್ಚಿಮ ಬಂಗಾಳ CM ಪರಿಹಾರ ನಿಧಿಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ರು. 2023ರಲ್ಲಿ ರಿಚಾಳನ್ನ RCB 1.9 ಕೋಟಿ ರೂಪಾಯಿಗೆ ಖರೀದಿಸಿದ್ದು ಕಳೆದ 3 ಸೀಸನ್ಗಳಿಂದ ತಂಡದ ಆಧಾರ ಸ್ತಂಭವಾಗಿದ್ದಾರೆ. ನಮಸ್ಕಾರ.